DJ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಎರಡು ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ DJ ಅನ್ನೋದು ಬಳಸಂಗಿಲ್ಲ. ಯಾವುದೇ ಕಾರಣಕ್ಕೂ DJನ ಬಳಸೋಕ್ಕೆ ಬಿಡಲ್ಲ. ಬಟ್ ಗಿವೆನ್ ಸೌಂಡ್ ಲೈನ್ ಏನು ನಮಗೆ ಸೌಂಡ್ ಗೈಡ್ಲೈನ್ಸ್ ಇದ್ದಾವೆ ಅದರ ಪ್ರಕಾರ ನಾವು 2 ಸ್ಪೀಕರ್ಸ್ ಅವ್ರಿಗೆ ಅಲೋ ಮಾಡ್ತೀವಿ ಕಲಾ ತಂಡಗಳಿಗೋಸ್ಕರ. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸೊ ಫ್ಲ್ಯಾಶ್ ಲೈಟ್ಸ್ ಆಗಲಿ, ಬ್ಲಿಂಕರ್ಸ್ ಆಗಲಿ, ಈ ಕತ್ತಲಾಗುವಂಥ ಸ್ಥಿತಿಯನ್ನು ಉತ್ಪನ್ನ ಮಾಡುವಂಥ ಎಕ್ವಿಪ್ಮೆಂಟ್ಸ್ ಆಗಲಿ ಯಾವುದು ಯೂಸ್ ಮಾಡೋಂಗೆ ಇಲ್ಲ. ಸೊ ಪೀಸ್ಫುಲ್ ಆಗಿ ಹೇಗೆ ಪ್ರತಿ ವರ್ಷ ಅವರು ರೂಟ್ ಏನಿದೆ ಅದೇ ರೂಟಲ್ಲಿ ಅವರು ಗಣೇಶ ಇಮರ್ಷನ್ ಮಾಡಿಕೊಂಡು ಗಣೇಶ ಪ್ರೊಸೆಷನ್ ಮಾಡಿಕೊಂಡು ರಾತ್ರಿ 10 ಒಳಗಡೆ ಅದಕ್ಕಿಂತ ಮುಂಚೆನೇ ಮುಗುತ್ತೆ. ಪ್ರತಿ ವರ್ಷ ಇದು 8-8ವರೆಗೆ ಮುಕ್ತಾಯ ಆಗ್ತಾ ಇದೆ. ಸೊ ಅಷ್ಟರ ಒಳಗಡೆ ಗಣೇಶ ಇಮರ್ಷನ್ ಆಗೋ ಥರ ನಾವೆಲ್ಲ ಅವರು ಆರ್ಗನೈಸರ್ಸು ತಿಳಿಸಿದ್ದಾರೆ. ನಾವು ಅದಕ್ಕೆ ರೀತಿಯಾಗಿ ಬಂದೋಬಸ್ತ್ ಮಾಡಲಾಗ್ತಾ ಇದೆ. ಈಗ ಬಂದೋಬಸ್ತಿಗೆ ಅರೇಂಜ್ಮೆಂಟ್ಸ್ ನಾಳೆ ನಾವು ಈಗಾಗಲೇ ಸಬ್ ಡಿವಿಷನ್ ಹಂತದಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಹಂತದಲ್ಲಿ ಮೆನ್ ಕೊಡಲಾಗಿದೆ. 2 ಪ್ಲಟೂನ್ KSRP ಕೊಡಲಾಗಿದೆ. 20ನೇ ತಾರೀಕಿಗೆ ಸುಮಾರು 1,000 ಜನಕ್ಕಿಂತ ಹೆಚ್ಚು ಪೊಲೀಸರನ್ನು ಬಳಸಿ ನಾವು ಬಂದೋಬಸ್ತ್ ಮಾಡಲಾಗ್ತಾ ಇದೆ. ಜೊತೆಗೆ CCTV ಕ್ಯಾಮೆರಾಸ್ ಅಳವಡಿಸಲಾಗಿದೆ. ಪ್ರತಿಯೊಂದು ರೂಟಲ್ಲಿ ಪ್ರತಿಯೊಂದು ಭಾಗದನ್ನು ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀವಿ. ಸ್ಕೈ ಸೆಂಟ್ರೀಸ್ ಮಾಡಿರ್ತೀವಿ, ಡ್ರೋನ್ ಕ್ಯಾಮೆರಾಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಸೆನ್ಸಿಟಿವ್ ಜಾಗ ನಮಗೆ ಏನು ಮಲ್ಲಿಗ್ರಾಹಂ ದರ್ಗಾ ಸರ್ಕಿಲ್ ಇದೆ ಅಲ್ಲಿನೂ ಸಹ ನಾವು ಹೆಚ್ಚು ಬಂದೋಬಸ್ತ್ ಮಾಡ್ತೀವಿ. ಆ್ಯಂಡ್ ಡಬಲ್ ಬ್ಯಾರಿಕೇಡಿಂಗ್ ಮಾಡಿ ಯಾರು ಹತ್ತಿರ ಬರ್ದಂಗೆ ನೋಡಿಕೊಂಡು ಬೇಗ ಸೆನ್ಸಿಟಿವ್ ಜಾಗದಿಂದ ಮೂವ್ ಮಾಡಿ ವಾಪಸ್ ಬರೋ ಥರ ನೋಡ್ಕೊಳ್ತೀವಿ. ಸರ್ಕಾರ ಹೋಗಲೇಬೇಕು, ಆಯೋಜಕರು ಒಪ್ಕೊಂಡಿದ್ದಾರೆ, ಅದ್ರ ಸಲುವಾಗಿ ನಾವು ಮಾಡ್ತೀವಿ. ಆ ಥರ ಏನು ಹೇಳಿಲ್ಲ, ಅವರು 2 ಸ್ಪೀಕರ್ಸ್ಗೆ ಒಪ್ಪಿದ್ದಾರೆ, ಅದ್ರ ಪ್ರಕಾರ ನಾವು ಮಾಡಿಸ್ತೀವಿ. ಮದ್ಯಪಾನ ನಿಷೇಧ ಇರುತ್ತೆ 20ನೇ ತಾರೀಕಿಗೆ. ನಾಳೆ ಇರಲ್ಲ, ನಾಳೆ ಸಣ್ಣ ಮೊತ್ತದಲ್ಲಿ ಜನ ಇರೋದ್ರಿಂದ 20ನೇ ತಾರೀಕು ಡೆಫಿನೆಟ್ಲಿ ಲಿಕ್ಕರ್ ಬ್ಯಾನ್ ಇರುತ್ತೆ. ಜೊತೆಗೆ ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಎಲ್ಲೆಲ್ಲಿ ಪ್ರೊಸೆಷನ್ ಮೂವ್ಮೆಂಟ್ ಇರುತ್ತೆ ಅಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೆ ಟ್ರಾಫಿಕ್ ಮೂವ್ಮೆಂಟ್ ಬ್ಯಾನ್ ಮಾಡಲಾಗುತ್ತೆ. ಆ್ಯಂಡ್ ಸಾರ್ವಜನಿಕರು ಸಹ ಪ್ರೊಸೆಷನ್ ನೋಡಿಕೊಂಡು ಅವರವರು ಕೆಲಸಕ್ಕೆ ಹೋಗೋರು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ರೂಟ್ ಮ್ಯಾಪ್ ಏನು ಪ್ರತಿ ವರ್ಷ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಮ್ಮ ಪೊಲೀಸ್ ಸ್ಟೇಷನ್ ರೂಟಲ್ಲಿ ಹೋಗಿ ಅಲ್ಲಿ ಒಳಗಡೆ ರೂಟಲ್ಲಿ ಬಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮೂಲಕ ಮತ್ತು ಮೇನ್ ರೋಡ್ಗೆ ಬಂದು ಮಲ್ಲಿಗ್ರಾಹಂ ದರ್ಗಾಯಿಂದ ಬಂದು ಮತ್ತು KSRTC ಬಸ್ ಸ್ಟ್ಯಾಂಡ್ ಅಲ್ಲಿಂದ ಲೆಫ್ಟಿಗೆ ಹೋಗಿ ಏನು ಕಲ್ಯಾಣಿ ಮಾಡಿದ್ದಾರೆ ಆ ಕಲ್ಯಾಣಿ ಹತ್ರ ಇಮರ್ಷನ್ ಮಾಡ್ಕೊಳ್ತಾರೆ. ಸೊ ಬೆಳಗ್ಗೆ 10ಕ್ಕೆ ಪೂಜೆ ಸ್ಟಾರ್ಟ್ ಮಾಡಿ 12ಕ್ಕೆ ಸ್ಟಾರ್ಟ್ ಆಗ್ಬೋದು. ಅದು ಸ್ಟಾರ್ಟ್ ಆಗಿ ನೈಟ್ 8-8ವರೆಗೆ ಇವರು ಮುಕ್ತಾಯ ಮಾಡಿಕೊಳ್ಳುವಂಥ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಹೇಗೆ ಬರ್ತಾ ಇದ್ದಾರೆ, ಯಾಕೆಂದರೆ ಶಿರಾ ಲೋಕಲ್ಸೇ ಬರ್ತಾರೆ. ಇಲ್ಲಿ ಇರುವ ಮಕ್ಕಳು, ಈ ಹುಡುಗರು ಎಲ್ಲರೂ ಇವರೇ ಬರ್ತಾರೆ. ಹೋದ ವರ್ಷ ಹೇಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅಷ್ಟೇ ಜನ ಬರುವ ಸಾಧ್ಯತೆ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಟ್ರಾಫಿಕ್ ಇಂಜಿನಿಯರ್ ಸಂಬಂಧಪಟ್ಟ ಕರೆಸಿ ಅದ್ರ ಬಗ್ಗೆ ಒಂದು ರೂಟ್ ಮ್ಯಾಪ್ ಮಾಡಿಸ್ತೀನಿ ಅಂತ ಅದು ಕ್ರಮ ತೆಗೆಯುವುದಿಲ್ಲ. ನಮ್ಮಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ಗಳು ಆಗ್ತಿದೆ, ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ ಮೆನ್ ಕಮ್ಮಿ ಇರೋದ್ರಿಂದ IT ಸರ್ಕಲ್ ಅಲ್ಲಿ ಸ್ಟಾಪ್ ಹಾಕಿ ಮತ್ತೆ ಸಂಬಂಧಪಟ್ಟ ರೂಟ್ ಮ್ಯಾಪ್ ತುಂಬ ದಿನಗಳ ಬೇಡಿಕೆ. ಅದೇ ಈಗಾಗಲೇ ಲೋಕಲ್ ನಮ್ಮ ಇನ್ಸ್ಪೆಕ್ಟರ್ ಅವರಾಗಲಿ DSP ಅವರಾಗಲಿ ತಿಳಿಸಿದ್ದಾರೆ. ಒಂದು ಸಿಗ್ನಲ್ಸ್ ಬರ್ತಾ ಇದ್ದಾವೆ, ಎರಡನೇದು ಕ್ಯಾಮ್ರಾಸ್ ಬರ್ತಾ ಇದ್ದಾವೆ. ಈ 2 ಮೂಲಭೂತ ಸೌಕರ್ಯಗಳಿಂದ ಡೆಫಿನೆಟ್ಲಿ ಅಲ್ಲಿ ಟ್ರಾಫಿಕ್ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಅಂತ ತಿಳ್ಕೊಳ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಎನ್ಫೋರ್ಸ್ಮೆಂಟು ಸಹ ಜಾಸ್ತಿ ಮಾಡ್ತೀವಿ. ಈಗಿಂದ ಯಾರಾದರೂ ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡಿದರೆ ಅವ್ರ ಮೇಲೆ ನಾವು ಶಿಸ್ತು ಕ್ರಮವನ್ನು ತಗೊಳ್ತೀವಿ. ಹಂಗೆ ಮಾಡಿ ನಾವು ಟ್ರಾಫಿಕ್ ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮಲ್ಲಿ ತುಂಬಿರಾಗಿಂತ ನಗರಸಭೆ ಒಂದು ನೆಟ್ವರ್ಕ್ ಬಗ್ಗೆ IT ಸರ್ಕಾರ ಈಗ ಕೃಷ್ಣದಲ್ಲಿ ಮಾಡಿದ್ದಾರೆ ಸರ್. ಇದು ತುಂಬ ಅವಶ್ಯಕತೆ ಸರ್. ಒಂದು ಪೀಕ್ ಅವರಲ್ಲಿ 10,000 ಜನ ಮಕ್ಕಳು ಈಗ ಪಾಸ್ ಆಗ್ತಾರೆ. ಮತ್ತೆ ಸಂಜೆ 4 ಗಂಟೆ ಟೈಮಲ್ಲಿ ಪೀಕ್ ಅವರಲ್ಲಿ 10,000 ಜನ ಮಕ್ಕಳು ಪಾಸ್ ಆಗ್ತಾರೆ. ವೆಹಿಕಲ್ಸ್ ಎಲ್ಲ ಇರುತ್ತೆ. ಒಂದು ಮೈಕ್ ಸಿಸ್ಟಮ್ಗೆ ಈಗಾಗಲೇ ಕಮಾಂಡ್ ಸೆಂಟರ್ ಒಂದು ಬರ್ತಾ ಇದೆ. ಏನು ಈ ಕ್ಯಾಮ್ರಾ ಸಿಸ್ಟಮ್ ಅಳವಡಿಸ್ತಾ ಇದ್ರೆ ಅದನ್ನು ನೋಡೋಕ್ಕೆ ಅದನ್ನು
ಸೂಪರ್ವೈಸ್ ಮಾನಿಟರ್ ಮಾಡೋಕ್ಕೆ ಒಂದು ಕಮಾಂಡ್ ಸೆಂಟರ್ ಬರ್ತಾ ಇದೆ. ಅದೇ ಕಮಾಂಡ್ ಸೆಂಟರ್ ಮೂಲಕ ಎಲ್ಲೆಲ್ಲಿ ಸಿಗ್ನಲ್ಸ್ ಇದ್ದಾವೆ, ಎಲ್ಲಿ ಕ್ಯಾಮೆರಾ ಪೋಲ್ಸ್ ಇರ್ತವೆ, ಆ ಕ್ಯಾಮೆರಾ ಪೋಲ್ಸ್ಗೆ ನಾವು ಒಂದು ಮೈಕ್ ಸ್ಪೀಕರ್ನ ಅಳವಡಿಸುವ ಪ್ರಯತ್ನ ಮಾಡ್ತೀವಿ. ಆವಾಗ ಏನು ತುಮಕೂರು ಸ್ಮಾರ್ಟ್ ಸಿಟಿ ಸೆಟಪ್ ಇದೆ, ಅದೇ ಸೆಟಪ್ನ ಇಲ್ಲಿನೂ ನಾವು ಅಳವಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ.